ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್. ಇವತ್ತು ಕಾಲೇಜ್ಗೆ ಹೋಗಿದ್ದ. ಮಧ್ಯಾಹ್ನ 3 ಗಂಟೆವರೆಗೆ ಇರ್ತೀನಿ ಅಂದ್ಬಿಟ್ಟು 11 ಗಂಟೆವರೆಗೆ ಇದ್ದುಬಿಟ್ಟು 10 ಗಂಟೆಗೆ ಹೋಗಿ 11 ಗಂಟೆಗೆ ಓಡಿ ಬಂದಿದ್ದಾನೆ. ಎಲ್ಲ ಓದ್ಬಿಟ್ಟೆ ನಾನು ಅಂತ. ಏನೇನು ಓದಿದೆ? 1 ಅವರ ಚಿಪ್ಸ್ ಅರ್ಧ ತಿಂದು ಅರ್ಧ ಕೆಳಗಡೆ ಬಿಸಾಕಿ ಎಲ್ಲಿ ಯಾವ್ದೆಲ್ಲಿ ತಿಂದರೆ ಅಲ್ಲೇ ಪೇಪರು. ಏನಾಯ್ತು ಕಾಲೇಜಲ್ಲೇ? నమ్ములాల దాన్ని, అది సంగటి కాదు. ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಬಾಣಸವಾಡಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ದೇವಸ್ಥಾನದಲ್ಲಿ. ಏನೋ ಇವತ್ತು ಹನುಮಾನ್ ಜಯಂತಿ ದಿವಸ ಹನುಮನ ವಿಗ್ರಹದಿಂದ ಕಣ್ಣಲ್ಲಿ ನೀರು ಬರುತ್ತೆ ಅಂತಾರೆ. ತುಂಬ ರಶ್, ಹೋಗೋಕ್ಕಾಗಲ್ಲ. ನಾನು ಮೊನ್ನೆ ಲಾಸ್ಟ್ ಶನಿವಾರ ಹೋಗಿ ಅದು ವಿಡಿಯೋ ಡೌನ್ಲೋಡ್ ಮಾಡಿ ಹಾಕಿದ್ದೀನಿ, ನೋಡಿ ಬೇಕಿರೋರು. ಆ ದೇವ್ರನ್ನೇ ವಿಡಿಯೋ ಮಾಡಿ ಹಾಕಿದ್ದೀನಿ. ಇವನೇನೋ ನಗ್ತಾ ಇದ್ದಾನೆ, ಅವನಿಗೆ ಸುಮ್ಮನೆ ನಗು ಬಂದ್ಬಿಡುತ್ತೆ. ಯಾಕ ಹಂಗೆ ಇರುವಾಗಲೂ ಹತ್ತು ಬಿಡುತ್ತೆ ಸುಮ್ಮನೆ ಮೇಲೆ. ನಮಗೆ ಹತ್ರ ಬಾಣಸವಾಡಿ ದೇವರು ಹನುಮಾನ. ಶನಿವಾರ ಹೋಗ್ತಾ ಇರ್ತೀವಿ. ಅಲ್ಲಿಗೆ ಎಲ್ಲೆಲ್ಲಿಂದನೋ ಬರ್ತಾರೆ, ಇಡೀ ಕರ್ನಾಟಕದಿಂದ ಎಲ್ಲ ಗುಲ್ಬರ್ಗ, ಬಿಜಾಪುರ ಅವರೆಲ್ಲ ಬರ್ತಾರೆ. ಅಲ್ಲಿ ತುಂಬ ರಶ್ ಇರುತ್ತೆ. ಇವತ್ತು ಹನುಮಾನ್ ಜಯಂತಿ ದಿವಸ ದರ್ಶನ ಆಗೋದಕ್ಕೆ ಮಧ್ಯಾಹ್ನ ಆಗ್ಬಿಡುತ್ತೆ. ಮೊದಲೆಲ್ಲ ಊಟದ ವ್ಯವಸ್ಥೆ ಇರಲಿಲ್ಲ, ಇವಾಗ ಊಟದ ವ್ಯವಸ್ಥೆ ಇದೆ. ಹೋಗೋಣ ದೇವಸ್ಥಾನಕ್ಕೆ? ಯಾಕೆ ಕಾಲಾಗ್ತಾ ಇಲ್ವಾ? ಏನಾಗಿದೆ ಕಾಲಿಗೆ? ಇಲ್ದಿದ್ರು ಸುಮ್ಮನೆ ಹೇಳ್ಬಿಡ್ತೀಯ ಕಾಲು ನೋವು. ತುಂಬ ರಶ್ ಇರುತ್ತೆ. ನಿನ್ನನ್ನು ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟು 4 ಅವರ್ ನಿಲ್ಲಿಸ್ಬಿಟ್ಟು ಹಂಗೆ ಕಾಲು ಕೈ ಎಲ್ಲ ನೋವು ಬರಬೇಕು. ಅಲ್ಲೇ ಸುಸ್ತಾಗಿ ಬಿದ್ದುಬಿಡ್ಬೇಕು. ತುಂಬ ರಶ್ ಅಪ್ಪ. ನನ್ನ ಕೈಯಲ್ಲಿ ಆಗಲ್ಲಪ್ಪ, ತುಂಬ ರಶ್ ಇವತ್ತು. ಸರಿಯಾಗಿ ತಿನ್ನಕ್ಕೂ ಬರೋದಿಲ್ಲ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.